ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನಾನಿವತ್ತಿನ ಈ ವಿಡಿಯೋದಲ್ಲಿ ನಮ್ಮ ನಿಸರ್ಗ ಪ್ರಿಯ ಚಾನೆಲ್ನಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಪರಿಚಯ ಮಾಡಿಸಬೇಕಾದ ಅಗತ್ಯ ಇಲ್ಲ. ಅದು ತುಂಬಾ ಜನ ನಮ್ಮ ಸ್ನೇಹಿತರು ಇದನ್ನ ಕೇಳ್ತಾ ಇದ್ರು. ನಮ್ಮ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ, ಟರ್ಮಿನಲ್ 2, ಟರ್ಮಿನಲ್ 1, ಟರ್ಮಿನಲ್ 2 ಅಂತ 2 ವಿಭಾಗ ಮಾಡಿದ್ದಾರೆ. ಅದು ತುಂಬಾ ಅತ್ಯಂತ ಮನ ಸೆಳೆಯುವಂತ ಬ್ಯೂಟಿಫುಲ್ ಆಗಿರುವಂತ ಏರ್ಪೋರ್ಟ್. ಇದು ಜಗತ್ತಿನಲ್ಲೇ ವಿಶೇಷವಾದಂತ ಏರ್ಪೋರ್ಟ್ಗಳಲ್ಲಿ ಇದು ಸಹ ಒಂದು. ಹಾಗಾಗಿ ಇಡೀ ಜಗತ್ತಿನ ಮನವನ್ನ ಸೆಳೆದಿದೆ ನಮ್ಮ ಏರ್ಪೋರ್ಟ್. ಯಾವ ಕಾರಣಕ್ಕೆ ಅಂತಂದ್ರೆ ಇದರ ವೈಶಾಲ್ಯತೆ ಕಾರಣಕ್ಕಲ್ಲ, ಅಥವಾ ಇಲ್ಲಿರ್ತಕ್ಕಂಥ ಆಧುನಿಕ ತಂತ್ರಜ್ಞಾನಕ್ಕೂ ಅಲ್ಲ. ನಮ್ಮ ಏರ್ಪೋರ್ಟ್, ಬೆಂಗಳೂರಿನ ಏರ್ಪೋರ್ಟ್ ಜಗತ್ತನ್ನ ಸೆಳೆದದ್ದು ಇಲ್ಲಿನ ಬಯೋಫಿಲಿಕ್ ಡಿಸೈನ್ ಅಂತಾರೆ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಂದು ಸ್ಟ್ರಕ್ಚರ್ ಅನ್ನು. ಅಂದ್ರೆ ಅಲ್ಲಿ ಜೀವ ವೈವಿಧ್ಯತೆಗಳ ಜೊತೆಗೆ ಮತ್ತು ಅತ್ಯಂತ ಹೆಚ್ಚಿನ ಸಸ್ಯ ಸಂಕುಲಗಳನ್ನ ಬೆಳೆಸೋದ್ರ ಜೊತೆಗೆ ನ್ಯಾಚುರಲ್ ಲೈಟ್ ಅನ್ನ ಒಳಗೊಂಡಿದೆ. ಹೆಚ್ಚು ಎಲೆಕ್ಟ್ರಿಕಲ್ ದೀಪಗಳ ಮೇಲೆ ಇದನ್ನ ಡಿಪೆಂಡ್ ಆಗಿಲ್ಲ. ನ್ಯಾಚುರಲ್ ಬೆಳಕು ಒಳಗಡೆಗೆ ಎಂಟರ್ ಆಗಬೇಕು. ಮತ್ತು ಇಲ್ಲಿ ಸಾಕಷ್ಟು ಸೋಲಾರ್ ಅನ್ನ ಬಳಸಿ ಇದನ್ನ ಬೆಳಕು ಬರಂಗ್ ಮಾಡ್ಕೊಂಡಿದ್ದಾರೆ. ಅದು ಇಲ್ಲಿನ ವಿಶೇಷ. ಹಂಗಾಗಿ ಅದನ್ನ ಬಯೋಫಿಲಿಕ್ ಡಿಸೈನ್ ಅಂತ ಕರೀತಾರೆ. ಹೆಚ್ಚು ಸಸ್ಯಗಳನ್ನ ಬೆಳೆಸಿದ್ದಾರೆ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಲ್ಯಾಂಡ್ಸ್ಕೇಪಿಂಗ್ ಅಂತೂ ಅದ್ಭುತ, ಕಣ್ಮನ ಸೆಳೆಯುವಂತದ್ದೇ ನಮಗೆ ಲ್ಯಾಂಡ್ಸ್ಕೇಪಿಂಗ್. ಅದರಲ್ಲೂ ಒಳಗಡೆ ಜರಿಯನ್ನೆಲ್ಲ ರೂಪಿಸಿದ್ದಾರೆ. ಮತ್ತು ನಮ್ಮ ಸಾಂಪ್ರದಾಯಿಕ ಪಾರಂಪರಿಕ ಏನೇನು ಕಟ್ಟಡಗಳಿತ್ತು ಆ ಮಾದರಿಗಳನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ. ಅದೆಲ್ಲದಕ್ಕಿಂತ ವಿಶೇಷವಾಗಿ ನಮಗೆ ತೂಗು ಗಾರ್ಡನ್ ಅಂತ ಕರೀತಾರೆ ಅಲ್ಲಿ. ಅಂದ್ರೆ ತೂಗು ಗಾರ್ಡನ್ ಅಂದ್ರೆ ಬೆಲ್ ರೂಪದಲ್ಲಿ ಅಲ್ಲಿ ತೂಗಾಕಿರುವಂತ ಒಂದು ಗಾರ್ಡನ್ ತರ ಮಾಡಿದ್ದಾರೆ. ಅದರೊಳಗಡೆ ಬೆಲ್ ರೂಪದಲ್ಲಿ ಅನೇಕ ಗಿಡಗಳನ್ನ, ಅದರಲ್ಲೂ ಬಳ್ಳಿಗಳನ್ನ ಹಬ್ಬಿಸಿದ್ದಾರೆ. ಅದರಲ್ಲಿ ಒಂದು ರೀತಿಯಲ್ಲಿ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ತರ ಅಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಅದನ್ನ ಜೋಡಿಸಿದ್ದಾರೆ. ಹ್ಯಾಂಗಿಂಗ್ ಗಾರ್ಡನ್ ಅಂತ ಏನಿದೆಯಲ್ಲ, ಇದ್ರ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಈ ಹ್ಯಾಂಗಿಂಗ್ ಗಾರ್ಡನ್ಗೆ ಈ ರೀತಿ ನೀರನ್ನ ಹಾಕ್ತಾರೆ. ಅಲ್ಲಿ ಇಂಡೋರ್ ಸಸ್ಯಗಳನ್ನ ಹಾಕಿ ಬೆಳೆಸಿದ್ದಾರೆ. ಹಾಗಾಗಿ ಒಳಗಡೆ ಅತ್ಯಂತ ತಣ್ಣಗಿನ ವಾತಾವರಣ ಇದೆ. ಮತ್ತು ನೇರ ಸೂರ್ಯನ ಕಿರಣಗಳೇ ಅಲ್ಲಿ ಬೀಳಂಗೆ ಒಂದು ರೀತಿ ಡಿಸೈನ್ ಮಾಡಿದ್ದಾರೆ. ಅದಕ್ಕೆ ಇದನ್ನ ಬಯೋಫಿಲಿಕ್ ಡಿಸೈನ್ ಅಂತ ಕರೆಯೋದು. ಇದು ಅಲ್ಲಿನ ವಿಶೇಷತೆ. ಹೊರಗಡೆ ಕೂಡ ಎಲ್ಲೆಲ್ಲಿ ಖಾಲಿ ಸ್ಪೇಸ್, ತುಂಬಾ ಸ್ಪೇಸ್ ಅನ್ನ ಪ್ಲಾಂಟೇಶನ್ಗೋಸ್ಕರನೇ ಬಳಸಿದ್ದಾರೆ. ಸುಮಾರು 6 ಲಕ್ಷದಷ್ಟು ಪ್ಲಾಂಟ್ಗಳನ್ನ ಲ್ಯಾಂಡ್ಸ್ಕೇಪಿಂಗ್ಗೋಸ್ಕರ ಬಳಸಿದ್ದಾರೆ ಅಂತ ನನ್ನ ಸ್ಟೂಡೆಂಟ್ ಒಬ್ರು ನಮ್ಮ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಬಾಟ್ನಿ ಡಿಪಾರ್ಟ್ಮೆಂಟ್ ನಲ್ಲಿ 2 ಸ್ಟೂಡೆಂಟ್ಸ್ಗಳಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಅವ್ರು ಕೊಟ್ಟ ಮಾಹಿತಿ ಏನಂತಂದ್ರೆ ಸುಮಾರು 6 ಲಕ್ಷದಷ್ಟು ವಿವಿಧ ರೀತಿಯ ಅನೇಕ ರೀತಿಯ ಗಿಡ ಮರಗಳನ್ನ ಇಲ್ಲಿ ನೆಟ್ಟು ಪೋಷಣೆ ಮಾಡಲಾಗಿದೆ. ಲ್ಯಾಂಡ್ಸ್ಕೇಪಿಂಗ್ಗೋಸ್ಕರನೇ ತುಂಬಾ ಜನರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಅಂತಲ್ಲಿ. ಹಾಗಾಗಿ ಲ್ಯಾಂಡ್ಸ್ಕೇಪಿಂಗ್ ನ ಮೇಂಟೈನ್ ಮಾಡೋದಕ್ಕೋಸ್ಕರ ತುಂಬಾ ಜನ ಗಾರ್ಡನರ್ಸ್ ಗಳನ್ನು ಕೂಡ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ನಮಗೆ ಎಂಟರ್ ಆಗ್ತಿದ್ದಂಗೆ, ಎಂಟರ್ ಅಂದ್ರೆ ನಾನು ಏರ್ಪೋರ್ಟ್ಗೆ ಎಂಟ್ರಿ ಅಲ್ಲ, ಬಸ್ಸಿಂದ ನಾವು ಕೆಂಪೇಗೌಡ ವಿಮಾನ ನಿಲ್ದಾಣದ ಇನ್ನೂ 2-3 ಕಿಲೋಮೀಟರ್ ಇದೆ ನಂಗೆ ಹೋಗ್ತಿದ್ದಂಗೆ ಆ ರಸ್ತೆಯ ಇಕ್ಕೆಲೆಗಳಲ್ಲೂ ಜಗತ್ತಿನ ಎಲ್ಲ ಶ್ರೇಷ್ಠ ಅಥವಾ ವಿಶೇಷವಾದಂತಹ ಏರ್ಪೋರ್ಟ್ಗಳೇನಿದಾವೋ ಅದೆಲ್ಲವನ್ನು ಬೀಟ್ ಮಾಡೋ ರೂಪದಲ್ಲಿ ಆ ದಾರಿಗಳನ್ನ ಅಷ್ಟೊಂದು ಸುಂದರವಾಗಿ ಸ್ವಚ್ಛವಾಗಿ ಇಟ್ಟದ್ದು. ಮತ್ತು ಅದು ಸುತ್ತ ಎಲ್ಲೆಲ್ಲಿ 2 ಸೈಡ್ಗಳಲ್ಲೂ ಮರಗಳನ್ನ, ವಿಶೇಷವಾದ ಮರಗಳನ್ನ, ಮಾಮೂಲಿ ರೋಡ್ ಸೈಡ್ ಮರಗಳಲ್ಲ, ಅವು ಬಹಳ ವಿಶೇಷವಾದ ಮರಗಳು ಮತ್ತು ಗಿಡಗಳನ್ನ ಗೋಡೆಗಳ ಮೇಲೆಲ್ಲ ಹ್ಯಾಂಗ್ ಮಾಡಿಬಿಟ್ಟಿರ್ತಕ್ಕಂಥದ್ದು ಎಷ್ಟು ಒಂದು ಹೊಸ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂದ್ರೆ, ಈ ಹೊಸ ಲೋಕದಿಂದ ನನಗೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಷ್ಟ ಆಯ್ತು. ನನಗೆ ಬೇರೆಯವರಿಗೆ ಬೇರೆ ಬೇರೆ ರೂಪದಲ್ಲಿ ಆಧುನಿಕತೆ ಇರ್ಬೋದು, ಅಲ್ಲಿನ ಟ್ರೆಂಡ್ಸ್ ಇರ್ಬೋದು, ಅಥವಾ ಅಲ್ಲಿ ಒಳ್ಳೆ ಜಗಮಗಿಸುವ ಬೆಳಕಿರ್ಬೋದು, ಆ ವಿಶಾಲತೆ ಇರ್ಬೋದು, ಆ ಒಂದು ಅದ್ಧೂರಿ ಕಟ್ಟಡ ಇರ್ಬೋದು, ಅವೆಲ್ಲ ಇಷ್ಟ ಆಗ್ತವೆ. ಅವ್ರ ಜೊತೆಗೆ ನನಗೆ ಈ ಅದ್ಭುತ ಕಟ್ಟಡದೊಳಗಡೆ ಇಷ್ಟೊಂದು ಸಸ್ಯಕಾಶಿಯನ್ನು ಬೆಳೆಸಿ ಇವರು ಸಮೃದ್ಧವಾಗಿ ಅತ್ಯಂತ ಹಸಿರೀಕರಣ ಮಾಡಿದಾರಲ್ಲ, ಅದು ನನಗೆ ತುಂಬಾ ಇಷ್ಟ ಆಗಿದ್ದು. ಒಳಗಡೆ ನಾನು ತುಂಬಾ ಫಸ್ಟ್ ಟೈಮ್ ನಾನು ಸಿಂಗಾಪುರ್ಗೆ ಹೋಗುವಾಗ ಏರ್ಪೋರ್ಟ್ಗೆ ಹೋಗಿದ್ದೆ. ಸೊ ಸಿಂಗಾಪುರ್ಗೆ ಹೋಗುವಾಗ ಎಲ್ಲರೂ ಹೇಳ್ತಿದ್ರು ಸಿಂಗಾಪುರ್ ಏರ್ಪೋರ್ಟ್ ತುಂಬಾ ಚೆನ್ನಾಗಿದೆ, ನನಗೆ ನಮ್ಮ ಏರ್ಪೋರ್ಟ್ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ. ಸಿಂಗಾಪುರ್ಗೆ ಹೋದ್ಮೇಲೆ ನನಗೆ ಸಿಂಗಾಪುರದ ಏರ್ಪೋರ್ಟ್ ತುಂಬಾ ಇಷ್ಟ ಆಯ್ತು. ಸಿಂಗಾಪುರ್ ಏರ್ಪೋರ್ಟ್ ಬಗ್ಗೆ ನಾನು ಇನ್ನೊಂದ್ಸಲ ಮಾತಾಡ್ತೀನಿ. ಅಥವಾ ನಾನು ದೋಹಾಕ್ ಹೋಗಿದ್ದೆ, ಕತಾರ್ದು ಹೋಗಿದ್ದೆ. ಸೊ ಕತಾರ್ ಅಲ್ಲೆಲ್ಲ ಅಲ್ಲಿ ಬೇರೆ ಬೇರೆ ಅಂತ ವಿಶೇಷವಾದಂತ ಏರ್ಪೋರ್ಟ್ಗಳಿವೆ. ಆ ಏರ್ಪೋರ್ಟ್ಗಳನ್ನ ಹೇಗಿದೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದು ವಿಶೇಷ ಏನಂದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ್ದು ಅಲ್ಲಿ ಎಲ್ಲವನ್ನ ಬ್ಯಾಂಬೂ ಇಂದ ಮಾಡಲಾಗಿದೆ ಅಂತ ಹೇಳ್ತಾರೆ. ಬ್ಯಾಂಬೂ ಸ್ಟ್ರಕ್ಚರ್ಸ್ ಅಂದ್ರೆ ಸ್ಟ್ರಕ್ಚರ್ಸ್ ಗಳನ್ನ ಐರನ್ ಇಂದನೇ ಮಾಡಿ ರೂಫಿಂಗ್ ಅಲ್ಲಿ ನಿಲ್ಲಿಸಿದ್ರು ಕೂಡ ಪ್ರತಿ ಜಾಗವನ್ನು, ಪ್ರತಿ ಒಂದು ಪೋಲ್ಗಳನ್ನು ಕೂಡ, ಪ್ರತಿಯೊಂದು ಪಿಲ್ಲರ್ ಗಳನ್ನು ಕೂಡ ಎಲ್ಲೆಲ್ಲಿ ಸಾಧ್ಯವೋ ಆ ಟೇಬಲಿಂಗ್ ಸಿಸ್ಟಮ್ ಇರ್ಬೋದು, ಕೂತ್ಕೊಳ್ಳೋ ಜಾಗ ಇರ್ಬೋದು, ಅದೆಲ್ಲವನ್ನ ಬ್ಯಾಂಬೂನಲ್ಲೇ ಮಾಡಿರ್ತಕ್ಕಂಥದ್ದು. ಬ್ಯಾಂಬೂ ಬಳಸಿ ಅದು ನೋಡೋದಕ್ಕೆ ಒಂದು ಸೊಬಗು. ನನಗೆ ಅದು ತುಂಬಾ ಇಷ್ಟ ಆಗಿದ್ದು. ಇಲ್ಲಿ ಬೇರೆ ಬೇರೆ ಕಡೆ ಹೊರಗಿನ ಕೋಟಿಂಗ್ ಏನ್ ಮಾಡಿರ್ತಾರಲ್ಲ ಅದನ್ನ
ಐರನ್ ಇಂದನೋ ಬೇರೆ ಬೇರೆ ತರ ಮಾಡಿರ್ತಾರೆ. ಆದ್ರೆ ಇಲ್ಲಿ ವಿಶೇಷ ಅಂದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವಿಶೇಷ ಅಂದ್ರೆ ಇದೆಲ್ಲವನ್ನ ಬ್ಯಾಂಬೂ ಇಂದ ಮಾಡಿರ್ತಕ್ಕಂಥದ್ದು. ಅಷ್ಟು ವಿಶಾಲವಾದ ಬ್ಯಾಂಬೂನ ಎಲ್ಲಿ ತಂದ್ರು ಅನ್ನೋದೇ ಆಶ್ಚರ್ಯ. ಬಟ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಬಹಳ ಅದ್ಭುತವಾದಂತ ಆರ್ಕಿಟೆಕ್ಚರಲ್ ಡಿಸೈನ್ ಮತ್ತು ಇದಕ್ಕೆ ತುಂಬಾ ಶ್ರಮ ಹಾಕಿ ಮಾಡಿರೋದ್ರಿಂದ ಇದು ನಿಜವಾಗ್ಲೂ ಕಣ್ಣು ಮನ ಸೆಳೆಯುವಂತ ಒಂದು ಜಗತ್ತಿನ ಅಂದ್ರೆ ವರ್ಲ್ಡ್ ಕ್ಲಾಸ್ ಏರ್ಪೋರ್ಟ್ ಅಂತಾರಲ್ಲ ಆತ ವರ್ಲ್ಡ್ ಕ್ಲಾಸ್ ಏರ್ಪೋರ್ಟ್ ಆಗಿದೆ ನಮ್ದು ಅಂತ ಹೇಳಿ ಖುಷಿ ಆಗುತ್ತೆ. ಒಬ್ಬ ಸಸ್ಯ ವಿಜ್ಞಾನದ ವಿದ್ಯಾರ್ಥಿಯಾಗಿ ನನಗೆ ಬಹಳ ಇಷ್ಟ ಆಗಿದ್ದು ಬೆಂಗಳೂರಿನ ಈ ಸಸ್ಯ ಸಂಪತ್ತು. ನೋಡಿ ನಿಮ್ಗೆಲ್ಲರಿಗೂ ಖುಷಿ ಆಗುತ್ತೆ. ಈಗ ನಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಡೋಗಿ ತೋರಿಸಬೇಕು ಅಂದ್ರೆ ಆಚೆ ನೋಡ್ಬೋದು ಅಂತ ಹೇಳಿದ್ರೆ ಆಚೆಯಿಂದ ಅಷ್ಟೇ ನೋಡ್ಬೋದು. ಒಳಗಡೆ ಹೋಗ್ಬೇಕು ಅಂದ್ರೆ ಅವ್ರಿಗೆಲ್ಲರೂ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕಾಗುತ್ತೆ. ಸೊ ಟ್ರಾವೆಲ್ ಮಾಡೋರು ಮಾತ್ರ ಒಳಗಡೆ ಪ್ರವೇಶ ಇದೆ. ಮಿಕ್ಕದವರು ನಮಗೆ ಒಂದು ಬೀಳ್ಕೊಡುಗೆ ಕೊಡಕ್ ಬರೋಂಥವ್ರು ಆಚೆ ಮಾತ್ರ ನೋಡಕ್ ಸಾಧ್ಯ. ಆಚೆನೂ ತುಂಬಾ ಚೆನ್ನಾಗಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಎರಡು, ಒಂದು ಟರ್ಮಿನಲ್ 1, ಟರ್ಮಿನಲ್ 2 ಅಂತ ಹೇಳ್ತಾರೆ. ಟರ್ಮಿನಲ್ 1 ಅಂತ ಕರಿತೀವಲ್ಲ ಅದು ಡೊಮೆಸ್ಟಿಕ್ ಏರ್ಲೈನ್ಸ್, ಅಂದ್ರೆ ನಮ್ಮ ವಿತ್ ಇನ್ ದಿ ಕಂಟ್ರಿ ಓಡಾಡ್ಕೊಳ್ಳೋದಕ್ಕೆ ಅಲ್ಲಿ ವಿಮಾನಗಳನ್ನ ಹತ್ತಬಹುದು ನಾವು, ಅಂದ್ರೆ ಬೇರೆ ಪ್ರಯಾಣಗಳನ್ನ ಅಲ್ಲಿ ಮಾಡಬಹುದು. ಅಂತಾರಾಷ್ಟ್ರೀಯ ಪ್ರಯಾಣ ಮಾಡಬೇಕು ಅಂದ್ರೆ ಟರ್ಮಿನಲ್ 2 ಹೋಗ್ಬೇಕು. ಟರ್ಮಿನಲ್ 1 ಗಿಂತ ಅದ್ಭುತವಾಗಿ ನಿಮಗೆ ಟರ್ಮಿನಲ್ 2 ಇಂಟರ್ನ್ಯಾಷನಲ್ ಅಟ್ರಾಕ್ಷನ್. ಹಾಗಾಗಿ ಯಾವತ್ತಾದ್ರೂ ಅಂತಾರಾಷ್ಟ್ರೀಯ ಪ್ರಯಾಣ ಮಾಡಬೇಕಾದಾಗ ನೀವು ಖಂಡಿತವಾಗ್ಲೂ ಸ್ವಲ್ಪ ಬೇಗ ಹೋದ್ರೆ ಇದೆಲ್ಲವನ್ನ ಸೊಬಗನ್ನ ಕಣ್ತುಂಬ ನೋಡ್ಕೋಬಹುದು. ಅಫ್ಕೋರ್ಸ್ ನೀವು 3 ಗಂಟೆ ಮೊದಲೇ ಇರಬೇಕಾಗುತ್ತೆ ಅಲ್ಲಿ ಒಳಗಡೆ. ಒಂದ್ಸರಿ ಚೆಕ್ ಇನ್ ಆಗ್ತಿದ್ದಂಗೆ ನಿಮ್ಗೆ ಸಾಕಷ್ಟು ಸಮಯ ಇರುತ್ತೆ. ಆ ಸಾಕಷ್ಟು ಸಮಯ ಅಂತ ನಾವು ಅನ್ಕೊಂಡ್ರು ನಿಮ್ಗೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಅಲ್ಲಿ ನೀವು ಫೋಟೋಗ್ರಾಫ್ ಮಾಡ್ಕೊಳ್ತಾನೋ ಅಥವಾ ನೋಡ್ತಾ ನೋಡಿ. ಇದನ್ನ ಮತ್ತೊಂದು ಏರ್ಪೋರ್ಟ್ ನಾನು ನಿಮ್ಗೆ ಮತ್ತೆ ಪರಿಚಯ ಮಾಡಿಸ್ತೀನಿ. ಥ್ಯಾಂಕ್ ಯು.